ವಿಶ್ವಕಪ್ ಟಿ20 2026 ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೆಯಲ್ಲ. ಎಷ್ಟು ದಿನ ಸುಮ್ಮನೆ ಇದ್ದಂತ ಪಾಕಿಸ್ತಾನ ಯಾಕೆ ಈಗ ಖ್ಯಾತಿಯನ್ನ ತೆಗೆದಿದೆ? ನಿಜಕ್ಕೂ ಕೂಡ ಇದರ ಹಿಂದಿರುವಂತ ಸತ್ಯ ಏನು? ಒಂದು ಕಡೆ ಪಾಕಿಸ್ತಾನ ಹೇಳುತ್ತೆ ನಾವು ಫೆಬ್ರವರಿ 15ರಂದು ಭಾರತದ ಜೊತೆ ಯಾವುದೇ ಪಂದ್ಯವನ್ನ ಆಡಲ್ಲ ಅಂತ. ಆದ್ರೆ ಇತ್ತ ತನ್ನ ಆಟಗಾರರು ಎಲ್ಲರನ್ನೂ ಕೂಡ ಶ್ರೀಲಂಕಾಗೆ ಕಳಿಸಿದೆ. ಹಾಗಾದ್ರೆ ಏನಿದು? ಈ ಒಂದು ಪಂದ್ಯ ನಡೆದಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಾವಿರ ಕೋಟಿ ನಷ್ಟ ಆಗುತ್ತೆ ಗೊತ್ತಾ? ಇತ್ತ ಭಾರತಕ್ಕೆ 2 ಪಾಯಿಂಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಪಾಕಿಸ್ತಾನ ಕ್ರಿಕೆಟ್ ಭವಿಷ್ಯ ಏನಾಗುತ್ತೆ? ನಮಸ್ಕಾರ, ನಾನು ನಿಮ್ಮ ರಂಜಿತಾ ರೇವಣ್ಣ. ಏನು ಈ ಒಂದು ಪಾಕಿಸ್ತಾನ ಮತ್ತು ಭಾರತ ಬಾಯ್ಕಟ್ ವಿಚಾರ ಎಲ್ಲೆಡೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನ ಇಷ್ಟು ದಿನ ಸುಮ್ಮನೆ ಇತ್ತು, ಈಗ ಯಾಕೋ ಬಾಂಗ್ಲಾದ ಗಾಳಿ ಬೀಸದಂತೆ ಕಾಣಿಸ್ತಾ ಇದೆ. ಏನು ಬಾಂಗ್ಲಾದವರು ಖ್ಯಾತಿಯನ್ನ ತೆಗೆದಿದ್ರು, ನಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ, ನಾವು ಕ್ರಿಕೆಟ್ ಅನ್ನ ಆಡೋದಿಲ್ಲ, ಭಾರತದ ಜೊತೆ ಭಾರತಕ್ಕೆ ಬರೋದಿಲ್ಲ ಅಂತ. ಇತ್ತ ಪಾಕಿಸ್ತಾನ ಈಗ ನಾವು ಟಿ20 ವಿಶ್ವಕಪ್ ನಲ್ಲಿ ಭಾರತದ ಜೊತೆ ಮ್ಯಾಚ್ ನ ಆಡೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕೆ ಈ ಒಂದು ಖ್ಯಾತಿನ ತೆಗೆದಿರುವಂತದ್ದು? ಇತ್ತ ಒಂದು ಕಡೆ ಪೋಸ್ಟ್ ಅನ್ನ ಮಾಡುತ್ತೆ, ನಾವು ಟಿ20 ವಿಶ್ವಕಪ್ ಅನ್ನ ಆಡ್ತಾರಂತೆ, ಆದ್ರೆ ಭಾರತ ಜೊತೆ ಆಡೋದಿಲ್ವಂತೆ. ಆ ರಾಜಕೀಯವನ್ನ ತಂದು ಇವತ್ತು ಸ್ಪೋರ್ಟ್ಸ್ ನಲ್ಲಿ ಆಗ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಫೆಬ್ರವರಿ 7ರಿಂದ ಏನು ಒಂದು ICC ಟಿ20 ವರ್ಲ್ಡ್ ಕಪ್ ಪ್ರಾರಂಭ ಆಗ್ತಾ ಇದೆ. ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಫಿಕ್ಸ್ ಕೂಡ ಆಗಿತ್ತು. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ಪಾಕಿಸ್ತಾನ ಆಡಲ್ಲ ಅಂತ ಹೇಳ್ತಾ ಇದೆ. ಈ ಒಂದು ಮ್ಯಾಚ್ ಆಡಿಲ್ಲ ಅಂತ ಹೇಳಿದ್ರೆ ಬರೀ ಪಾಕಿಸ್ತಾನ ಕ್ರಿಕೆಟರಿಗೆ ಅಂದ್ರೆ ಕ್ರಿಕೆಟ್ ಏನು ಆಡ್ತಾ ಇದ್ದಾರೆ ಆ ಒಂದು ಆಟಗಾರರಿಗೆ ಮಾತ್ರ ಅಲ್ಲ, ICC ಆಗಿರ್ಬೋದು, ಬ್ರಾಡ್ಕಾಸ್ಟರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಾಕಷ್ಟು ನಷ್ಟ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಾವೇನಾದ್ರೂ ಪಾಕಿಸ್ತಾನ ಭಾರತ ಮ್ಯಾಚ್ ನಡೀತಾ ಇದೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಟಿವಿ ಮುಂದೆ ಕುಳಿತುಕೊಂಡು ನೋಡ್ತಾ ಇದ್ವಿ. ನಮ್ಮನೆಗೆ ಟಿವಿ ಇರುತ್ತೋ ಇಲ್ವೋ, ಪಕ್ಕದ ಮನೆಗಾದ್ರೂ ಹೋಗಿ ಮ್ಯಾಚ್ ನ ನೋಡ್ತಾ ಇದ್ವಿ. ಆಗಿಂದ ಈ ಒಂದು ಸಮಯದವರೆಗೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಅಷ್ಟು ಗಟ್ಟಿತನ ಇದೆ, ಅಷ್ಟು ಒಂದು ಕ್ರೇಜ್ ಇದೆ. ಮತ್ತು ಆ ಒಂದು ಮ್ಯಾಚ್ ನಲ್ಲಿ ಸಂಗ್ರಹ ಆಗುವಂತ ಹಣ ಯಾವ ಮ್ಯಾಚ್ ನಲ್ಲೂ ಕೂಡ ತಂದುಕೊಡೋದಿಲ್ಲ. ಈವನ್ RCB ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟು ಕೋಟಿ ಹಣ ಬರೋದಿಲ್ಲ. ಅಷ್ಟು ಕೋಟಿ ಹಣ ಬರುತ್ತೆ ಈ ಒಂದು 2 ಮ್ಯಾಚ್ ಇಂದ. ಹಾಗಾದ್ರೆ ಯಾಕೆ ಪಾಕಿಸ್ತಾನ ಈ ಒಂದು ಖ್ಯಾತಿಯನ್ನ ತೆಗೆದಿದೆ? ಏನು ಭಾರತ ಮತ್ತು ಶ್ರೀಲಂಕಾ ಈ ಬಾರಿ ಜಂಟಿಯಾಗಿ ಆಯೋಜನೆ ಮಾಡಿದೆ ಟಿ20 ವಿಶ್ವಕಪ್. ಈ ಒಂದು ವಿಶ್ವಕಪ್ ನಾನು ಆಗ್ಲೇ ಹೇಳ್ದಾಗೆ ಗ್ರೂಪ್ A ಭಾಗವಾಗಿ ಫೆಬ್ರವರಿ 15ರಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು. ಆದ್ರೆ ಆಡೋದಿಲ್ಲ ಅಂತ ಈ ಕಡೆ ಪಾಕಿಸ್ತಾನ ಕೂತಿದೆ. ಒಂದು ಕಡೆ ಹೇಳುತ್ತೆ ನಾನು ಆಡೋದಿಲ್ಲ ಅಂತ, ಆದ್ರೆ ಇನ್ನೊಂದು ಕಡೆ ಕೊಲಂಬೋಗೆ ಕಳಿಸಿದೆ ತನ್ನ ಆಟಗಾರರನ್ನ. ಯಾಕೆ? ನಮ್ಮ ಜೊತೆ ಮಾತ್ರ ಪಂದ್ಯವನ್ನ ಆಡುವುದಿಲ್ಲ, ಭಯನ, ಸೋಲಿನ ಭಯನ, ಅಥವಾ ರಾಜಕೀಯ ಷಡ್ಯಂತ್ರ ಏನಾದ್ರೂ ಇರ್ಬೋದಾ, ಅಥವಾ ಆ ದುರಾಂಕಾರ ಏನಾದ್ರೂ ಪಾಕಿಸ್ತಾನಕ್ಕೆ ಇರ್ಬೋದಾ? ಇದರಿಂದ ಏನು ICCಗಾಗಿ ಇರ್ಬೋದು ಅಥವಾ ಮತ್ತೊಂದಕ್ಕಾಗಿ ನಷ್ಟ ಇಲ್ಲ. ಇನ್ನು ಹಣಕಾಸು ವಿಚಾರದಲ್ಲಿ ನಷ್ಟ ಆಗುತ್ತೆ, ಬಹಳಷ್ಟು ಕೋಟಿಗಳು ನಷ್ಟ ಆಗುತ್ತೆ. ಆದ್ರೆ ಈ ಒಂದು ಏನು ಇವರು ಬಂದಿಲ್ಲ ಅಂತ ಹೇಳಿದ್ರೆ, ಪಾಕಿಸ್ತಾನ ಮ್ಯಾಚ್ ಆಡಿಲ್ಲ ಅಂತ ಹೇಳಿದ್ರೆ ಪಂದ್ಯಗಳೇನು ನಿಲ್ಲೋದಿಲ್ಲ, ಅದು ನಡೀತಾನೆ ಹೋಗುತ್ತೆ. ಈಗ ಪಾಕಿಸ್ತಾನ ಹೇಗಾಗಿದೆ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂತಿಲ್ಲ. ಭವಿಷ್ಯದಲ್ಲಿ ಏನಾಗುತ್ತೆ? ಈಗ ICC ಅವರು ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏನಿದೆ ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂತಿಲ್ಲ. ಒಂದು ರೀತಿಯಾಗಿ ಈ ಬಂಡತನ ಅನ್ನುವಂಥದ್ದು ಪಾಕಿಸ್ತಾನ ಆಗಿಂದ ಬಂದ್ಬಿಟ್ಟಿದೆ. ಅದು ಯುದ್ಧದಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಈಗ ಕ್ರಿಕೆಟ್ನಲ್ಲೂ ಕೂಡ ಇದನ್ನ ತೋರಿಸ್ತಾ ಇರುವಂಥದ್ದು. ಆದ್ರೆ ಇದರಿಂದ ನಿಜಕ್ಕೂ ಕೂಡ ನಷ್ಟ ಆಗ್ತಾ ಇರುವಂಥದ್ದು ಪಾಕಿಸ್ತಾನ ಕ್ರಿಕೆಟರಿಗೆ. ಅವರೇನು ಮಾಡಿದ್ರು ಅಂತ ತಮ್ಮ ಆ ಒಂದು ಪಾಕಿಸ್ತಾನದ ಆಟಗಾರರು ಏನಿದ್ದಾರೆ ಅವರೇ ಬೇಸರವನ್ನ ಕೂಡ ಹೇಳ್ತಾ ಇದ್ದಾರೆ. ಬೇಸರ ಆಗ್ತಾ ಇದೆ, ಇದನ್ನ ಈ ರೀತಿಯಾಗಿ ಮಾಡಬಾರ್ದು ಅಂತ. ಇನ್ನು ಮಾಜಿ ಪಾಕ್ ನಾಯಕರಾಗಿರುವಂತ ರಶೀದ್ ಲತೀಫ್ ಅವರು ಕೂಡ ಅಭಿಪ್ರಾಯವನ್ನ ಪಡ್ತಾರೆ. ಇದು ತಪ್ಪಾಗತ್ತೆ, ಇದು ದೊಡ್ಡ ನಷ್ಟವನ್ನ ತರಿಸುತ್ತೆ, ಆಟಗಾರರಿಗೆ ತೊಂದರೆ ಆಗುತ್ತೆ, ಈ ರೀತಿಯಾಗಿ ಮಾಡಬಾರ್ದು ಅಂತ. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಇನ್ನು ಪಾಕಿಸ್ತಾನ ಮಹಿಳಾ ವಿಶ್ವಕಪ್ ಏನಿದೆ ಆ ಒಂದು ಅಥವಾ ಮತ್ತು ಚಾಂಪಿಯನ್ಸ್ ಟ್ರೋಫಿ ಇದೆ, ಆ 2ರಲ್ಲೂ ಕೂಡ ಭಾರತದ ಜೊತೆ ಪಂದ್ಯಗಳನ್ನ ಬಹಿಷ್ಕಾರ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇಲ್ಲಿ ಟಿ20 ವಿಶ್ವಕಪ್ನೇ ಅವ್ರು ಆಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಡ್ತಾರೆ ಅನ್ನುವಂಥದ್ದು ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ ಎಷ್ಟು ಕೋಟಿ ನಷ್ಟ ಆಗಬಹುದು ಏನಾದ್ರೂ ಮ್ಯಾಚ್ ಏನಾದ್ರೂ ನಿಂತೋದ್ರೆ ಅನ್ನೋದನ್ನ ಕೂಡ ನಾನು ಹೇಳ್ತಾ ಇದ್ದೆ.
2,200 ಕೋಟಿ ರೂಪಾಯಿ ನಷ್ಟ ಆಗತ್ತೆ ಬರೀ ಒಂದು ಮ್ಯಾಚ್ಗೆ. ICC ಅವರು ಮತ್ತು ಬ್ರಾಡ್ಕಾಸ್ಟರ್ಸ್ ಅಂತ ಏನಿರ್ತಾರೆ ಆ ಪ್ರಸಾರ ಮಾಡುವಂಥವ್ರು ಅವರಿಗೆ 2,800 ಕೋಟಿ ಲಾಸ್ ಆಗುತ್ತೆ. ಒಂದು ಮ್ಯಾಚ್ನಿಂದ ಈ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆದರೆ 200ರಿಂದ 300 ಕೋಟಿ ರೂಪಾಯಿ ಲಾಭವನ್ನ ಮಾಡ್ತಾ ಇತ್ತು ಪಾಕಿಸ್ತಾನ. ಆದರೆ ಇವತ್ತು ತಿನ್ನಕ್ಕೂ ಕೂಡ ಗತಿ ಇಲ್ಲ ಪಾಕಿಸ್ತಾನದಲ್ಲಿ. ಆ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಆ ಪರಿಸ್ಥಿತಿಗೆ ಬಂದರೂ ಕೂಡ ಇವತ್ತು ಇಷ್ಟು ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ, ನಾವು ಮ್ಯಾಚ್ನ ಆಡೋದಿಲ್ಲ ಅಂತ. ಹಾಗಾದ್ರೆ ICC ಏನು ಕ್ರಮವನ್ನ ಕೈಗೊಳ್ಳುತ್ತೆ ಇದರ ಮೇಲೆ? ಅವರನ್ನ ಭವಿಷ್ಯದಲ್ಲಿ ಏನಾದರೂ ಇಡೀ ಈಗ T20 ವಿಶ್ವಕಪ್ನಿಂದ ಆಟವನ್ನ ನೀವು ಯಾವುದನ್ನು ಕೂಡ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನವನ್ನ ಕೂಡ ಕೊಡಬಹುದು. ಇನ್ನು ಭಾರತದ ಜೊತೆ ಆಟವನ್ನ ಬಹಿಷ್ಕಾರ ಮಾಡಿರುವಂಥದ್ದು ಆಟಗಾರರ ನಿರ್ಧಾರ ಅಲ್ಲ, ಇದು ಕಂಪ್ಲೀಟ್ ಆಗಿ ಸರ್ಕಾರದ ನಿರ್ಧಾರ ಅಂತ ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕರಾಗಿರುವಂತ ಸಲ್ಮಾನ್ ಆಘಾ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಆಟಗಾರರ ಪಾತ್ರ ಯಾವುದೂ ಇಲ್ಲ. ಅಲ್ಲಿ ಕುತ್ಕೊಂಡು ಸರ್ಕಾರವನ್ನ ಏನು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂತ ಮಾತುಗಳು. ಇನ್ನು ವೆಯ್ಟ್ ಅಂಡ್ ವಾಚ್ ಅಂತ ಈ ಒಂದು ತಂತ್ರಗಾರಿಕೆ ಏನಿದೆ, ಈ ತಂತ್ರಗಾರಿಕೆಯನ್ನ ಪಾಕಿಸ್ತಾನ ಈಗ ನಡೆಸ್ತಾ ಇರುವಂಥದ್ದು. ಕೊನೆಗಳಿಗೆಯಲ್ಲಿ ಆಡ್ತೀವಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಪಾಕಿಸ್ತಾನದ ನಾಟಕ ಎಲ್ಲ ಏನಿದೆ ಇದು ಹೊಸದೇನಲ್ಲ, ಇದು ಪ್ರತಿ ಯಾವುದೇ ಒಂದು ವಿಚಾರ ಬಂದಾಗಲೂ ಕೂಡ ಆಗ್ತಿರತ್ತೆ. ಈಗ ಮೊನ್ನೆ ಅಷ್ಟೇ ಏನು ಆಪರೇಷನ್ ಸಿಂಧೂರ್ ಕೂಡ ಆಯಿತು, ಬಹಳಷ್ಟು ಯುದ್ಧಗಳು ಎಲ್ಲ ಏನಾಯಿತು, ಇದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನ ಆಡೋದಿಲ್ಲ ಅಂತ ಕೂತೈತಿ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಈ ಕಾರಣ ಅಂತ ಕೊಡ್ತಿಲ್ಲ, ಇಮೇಲ್ ಮಾಡುತ್ತೆ, ಇಮೇಲ್ ಮೂಲಕ ಒಂದು ಹೇಳಬೇಕು ಯಾಕೆ ನಾನು ಆಡ್ತಿಲ್ಲ, ಯಾಕೆ ಕಾರಣ ಅಂತ. ಬಟ್ ಅದು ಯಾವುದೂ ಕೂಡ ಮಾಡ್ತಿಲ್ಲ. ಅಧಿಕೃತವಾಗಿ ಇವತ್ತುವರೆಗೂ ಕೂಡ ಒಂದು ಯಾವುದೇ ಮಾಹಿತಿಯನ್ನು ICC ಅವ್ರಿಗೆ ಕೊಟ್ಟಿಲ್ಲ. ಆದರೆ ಅಲ್ಲಿ ಕುತ್ಕೊಂಡು ಪೋಸ್ಟನ್ನು ಮಾಡುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದು, ಇದು ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಒಂದು ಒಪ್ಪಂದ ಆಗಿರುತ್ತೆ. ಈಗ ಪಾಕಿಸ್ತಾನ ಮತ್ತು ಭಾರತ ಅಥವಾ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನಿರುತ್ತೆ ಅದಕ್ಕೂ ಮತ್ತು ICC ಎರಡಕ್ಕೂ ಕೂಡ ಒಂದು ಒಪ್ಪಂದ ಹಾಕಿರುತ್ತೆ. ಅದಕ್ಕೆ ಸಹಿ ಕೂಡ ಹಾಕಿದೆ PCB. ಏನಂತ? ನಾವು ಎಲ್ಲ ಪಂದ್ಯಗಳನ್ನ ಆಡ್ತೀವಿ ಅಂತ. ಇವತ್ತು ಅದೇ ಒಪ್ಪಂದವನ್ನ ತಳ್ಳಿ ಆಗ್ತಾ ಇದೆ ಅಥವಾ ಆ ಒಪ್ಪಂದವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಅದಕ್ಕೂ ಕೂಡ ನೀವು ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಥವಾ ICC ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ, ಇದು ಭವಿಷ್ಯಕ್ಕೆ ತೊಂದರೆ ಆಗತ್ತೆ, ಈ ರೀತಿಯಾಗಿ ಮಾಡಬೇಡಿ ಅಂತ. ಆದರೂ ಕೂಡ ಪಾಕಿಸ್ತಾನದ ಇದ್ದೇ ಇದೆಯಲ್ಲ, ಯಾವುದಕ್ಕೂ ಕೂಡ ಕರೆಕ್ಟಾಗಿ ಹೇಳೋದಿಲ್ಲ. ಅದಕ್ಕೆ ಪಾಕಿಸ್ತಾನಕ್ಕೆ ಗೊತ್ತಿರೋದು ಒಂದೇ, ಮೌನಕ್ಕೆ ಜಾರುವಂಥದ್ದು, ಕರೆಕ್ಟಾಗಿ ರೀಸನ್ಗಳನ್ನ ಕೊಡೋದಿಲ್ಲ. ಇನ್ನು ಒಂದು ವೇಳೆ ಏನಾದರೂ ಪಾಕಿಸ್ತಾನ ಈಗ ನಿರ್ಧಾರ ಏನು ಕೈಗೊಂಡಿದೆ, ಈ ನಿರ್ಧಾರ ಏನಾದರೂ ಮುಂದುವರೆದ್ರೆ ಅಥವಾ ಈ ನಿರ್ಧಾರಕ್ಕೆ ಬದ್ಧವಾಗಿದ್ರೆ ಮುಂದೆ ಏನಾಗಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡ್ತಾ ಇರುತ್ತೆ. ಏನೂ ಆಗೋದಿಲ್ಲ, ಭಾರತಕ್ಕೆ ಅಂಕವನ್ನ ಕೊಡ್ಲಾಗುತ್ತೆ, 2 ಅಂಕವನ್ನ ಕೊಡ್ಲಾಗುತ್ತೆ. ಇನ್ನು ಇದರಿಂದ ಏನು ಪಾಕ್ ಉಳಿದಂತ 3 ಪಂದ್ಯ ಏನಿರುತ್ತೆ, ಈ 3 ಪಂದ್ಯವನ್ನ ಗೆದ್ರೆ ಮಾತ್ರ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಮಾಡೋದು ಸಾಧ್ಯತೆಗಳಿರುತ್ತೆ. ಇಫ್ ಏನಾದ್ರೂ ICC ಅವರು ಒಪ್ಕೊಂಡು ಉಳಿದ ಮ್ಯಾಚ್ಗಳನ್ನ ನೀವು ಆಡಬಹುದು, ಭಾರತ ಜೊತೆ ಆಡಿಲ್ಲ ಅಂತ ಹೇಳಿದ್ರು ಏನಾದ್ರೂ ಅನುಮತಿಯನ್ನ ಕೊಟ್ರೆ ಮಾತ್ರ ಈ ಒಂದು ಸಾಧ್ಯತೆ ಆಗಬಹುದು ಅನ್ನೋ ಒಂದು ವಿಚಾರ ಕೂಡ ಇದೆ. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಈಗ ಪ್ರತಿಯೊಂದು ಮ್ಯಾಚ್ ಆದಾಗ್ಲೂ ಕೂಡ ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಆ ಟಿಕೆಟ್ಗಳ ಪ್ರೈಸ್ ಆಗಿರ್ಬೋದು, ಬರುವಂತ ಜನರಾಗಿರ್ಬೋದು ಸಾಕಷ್ಟು ಇರ್ತಾರೆ. ಇದರಿಂದ ನಾನು ಆಗ್ಲೇ ಹೇಳ್ದಾಗೆ 200ರಿಂದ 300 ಕೋಟಿ ರೂಪಾಯಿ ಲಾಭವನ್ನ ಪಾಕಿಸ್ತಾನನು ಕೂಡ ಪಡ್ಕೊಳ್ತಾ ಇತ್ತು. ಟಿಕೆಟ್ ಪ್ರೈಸ್ ಆಗಿರ್ಬೋದು ಅಥವಾ ICC ಅವ್ರು ಕೊಡೋರಾಗಿರ್ಬೋದು ಮತ್ತು ಆಡ್ಗಳಿಂದ ಬರುವಂಥದ್ದಾಗಿರ್ಬೋದು, ಇದೆಲ್ಲವನ್ನ ಕೂಡ ಇಷ್ಟು ಇದ್ರೂ ಕೂಡ ಇದನ್ನ ತಳ್ಳಿ ಹಾಕಿ ಇವತ್ತು ಇಷ್ಟು ಆಟಕ್ಕೆ ಬಿದ್ದಿದೆ ಅಂತ ಹೇಳಿದ್ರೆ ಏನು ಕಾರಣ ಅನ್ನೋದು ಕೂಡ ನಿಜಕ್ಕೂ ಗೊತ್ತಿಲ್ಲ. 2,200 ಕೋಟಿ ರೂಪಾಯಿ ನಷ್ಟ ಉಂಟಾಗುತ್ತೆ ಒಂದು ಮ್ಯಾಚ್ನಿಂದ. ಒಂದು ಮ್ಯಾಚ್ ಕ್ಯಾನ್ಸಲ್ ಆದ್ರೆ ಅಥವಾ ಈ T20 ವಿಶ್ವಕಪ್ ನಲ್ಲಿ ಏನೆಲ್ಲ ಆದಾಯ ಗಳಿಸ್ತಾ ಇತ್ತು ICC, ಆ ಆದಾಯದಲ್ಲಿ 80% ಆದಾಯ ಒಂದೇ ಮ್ಯಾಚ್ ನಿಂದ ಬರ್ತಾ ಇತ್ತು, ಅದು ಭಾರತ ಮತ್ತು ಪಾಕಿಸ್ತಾನ. ಈಗ ಸದ್ಯಕ್ಕೆ ಪಾಕಿಸ್ತಾನ ನಾನು ಮ್ಯಾಚ್ ನ ಆಡುವುದಿಲ್ಲ ಭಾರತದೊಂದಿಗೆ, ಆದ್ರೆ ಉಳಿದ ಎಲ್ಲ ಮ್ಯಾಚ್ ಗಳನ್ನ ಆಡ್ತೀವಿ ಅಂತ ಹೇಳ್ತಾ ಇದೆ. ಇದಕ್ಕೆ ICC ನಿಜವಾಗ್ಲೂ ಕೂಡ ಅನುಮತಿಯನ್ನ ಕೊಡುತ್ತಾ ಅಥವಾ ಇಷ್ಟು ದಿನ ಏನು ತೆರೆಮರೆಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಮ್ಯಾಚ್ ಆಡೋದಿಲ್ಲ ಅಂತ ಯಾವುದೇ ಅಧಿಕೃತವಾಗಿ ಇಮೇಲ್ ಅನ್ನ ಕಳಿಸಿಲ್ಲ. ICC ಅವರು ಹೇಳಿದ್ರು ಕೂಡ ಇದರ ಬಗ್ಗೆ ICC ಅವರು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಜಿಯೋ ಸ್ಟಾರ್ ಈಗಾಗಲೇ ಏನು ಒಂದು ಅಂದ್ರೆ ಏನೀಗ ವಿಶ್ವ ಕ್ರಿಕೆಟ್ ಸಂಸ್ಥೆ ಏನಿದೆ, ಈ ಸಂಸ್ಥೆಯೊಂದಿಗೆ $3 ಬಿಲಿಯನ್ ಒಪ್ಪಂದವನ್ನ ಮರು ಮಾತುಕತೆಯ ಪ್ರಯತ್ನವನ್ನ ಕೂಡ ಪಡ್ತಾ ಇದೆ. ಅಂದ್ರೆ 200ರಿಂದ 250 ಕೋಟಿಯವರೆಗೂ ಕೂಡ ಜಾಹೀರಾತು ಆದಾಯವನ್ನ ಕಳೆದುಕೊಂಡು 10 ಸೆಕೆಂಡ್ಗಳ ಜಾಹೀರಾತು
4 ಮಿಲಿಯನ್ ವರೆಗೆ ವೆಚ್ಚ ಆಗಬಹುದು. ಇನ್ನು ಏನಾದ್ರೂ ಪಾಕಿಸ್ತಾನ ಇದೇ ರೀತಿಯಾಗಿ ತನ್ನ ಮೊಂಡುತನವನ್ನ ಮುಂದುವರಿಸಿದ್ರೆ ಏನು ದಂಡವನ್ನ ವಿಧಿಸಬಹುದು ICC ಅಂತ ಹೇಳಿದ್ರೆ ಈ ಒಂದು ವಿಶ್ವಕಪ್ನಿಂದನೇ ಪಾಕಿಸ್ತಾನವನ್ನ ಹೊರಗಿಡುವ ಚಾನ್ಸಸ್ ಬಹಳಷ್ಟು ಇದೆ. ಮತ್ತು ಈಗ ನಷ್ಟ ಎಲ್ಲ ಏನಾಗ್ತಾ ಇದೆ ICCಗೂ ಮತ್ತು ಬ್ರಾಡ್ಕಾಸ್ಟರ್ಗೆ ಅದನ್ನ ಪಾಕಿಸ್ತಾನವೇ ಕಟ್ಟಿಕೊಡ್ಬೇಕು ಅನ್ನೋ ಒಂದು ಷರತ್ತನ್ನ ಹಾಕುವಂತ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಏನು ಈಗ ಪಾಕಿಸ್ತಾನದ ಆಟಗಾರರು ಬೇರೆಲ್ಲ ಪಂದ್ಯಗಳಲ್ಲಿ ಆಡ್ತಾ ಇದ್ರು, ಅದನ್ನ ನಿರ್ಬಂಧ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಇಷ್ಟೆಲ್ಲ ತೊಂದರೆಗಳಿದ್ರು ಕೂಡ ಇವತ್ತು ಪಾಕಿಸ್ತಾನ ಇಷ್ಟು ಆಟವನ್ನ ಮಾಡ್ತಾ ಇದೆ. ಇದರಿಂದ ಭಾರತಕ್ಕೇನು ನಷ್ಟ ಇಲ್ಲ. ಮೇ ಬಿ ಸೋಲಿನ ಭಯದಿಂದ ಏನಾದ್ರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದು ಅನ್ನೋ ಲೆಕ್ಕಾಚಾರಗಳು ಕೂಡ ಶುರು ಆಗಿದೆ. ಸೊ ಈಗ ನೋಡೋಣ ICC ಅವರು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ. ಇನ್ನು ಪಾಕಿಸ್ತಾನ ಈ ಆಟವನ್ನ ಬಿಟ್ಟು ಫೆಬ್ರವರಿ 15ರಂದು ಭಾರತದ ಜೊತೆ ಪಂದ್ಯ ಆಡೋದಕ್ಕೆ ಮೈದಾನಕ್ಕೆ ಇಳಿಯುತ್ತಾ, ಇದನ್ನೆಲ್ಲವನ್ನ ಕೂಡ ಕಾತು ನೋಡಬೇಕಿದೆ. ಇನ್ನು ಇದೇ ರೀತಿಯಾಗಿ ಪಾಕಿಸ್ತಾನ ತನ್ನ ಆಟವನ್ನ ಮುಂದುವರಿಸಿದ್ರೆ ICC ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬಹುದು, ಅಥವಾ ಪಾಕಿಸ್ತಾನ ಈ ಆಟವನ್ನ ಬಿಟ್ಟು ಪಂದ್ಯ ಆಡ್ಲಿಕ್ಕೆ ಒಪ್ಪುತ್ತಾ, ಅಥವಾ ಮುಂದಿನ ಕತೆ ಏನಾಗ್ಬೋದು, ಮತ್ತು ಈಗ ಆಗ್ತಾ ಇರುವಂತ ಈ ಬಾಯ್ಕಟ್ ವಿಚಾರ ಏನಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.